Welcome students. In this session we will study another problem of working capital management. Okay, note down the question. So here it's the question. From the following data pertaining to a company, compute operating cycles for each of the 2 years. So ಇಲ್ಲಿ 2 ವರ್ಷದ್ದು ಡಾಟಾ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಒಂದೊಂದು ವರ್ಷದ್ದು ನಾವು ಇನ್ಫಾರ್ಮೇಶನ್ ಇತ್ತು, ಒಂದು ವರ್ಷದ ಪ್ರಿಪೇರ್ ಮಾಡ್ತಿದ್ದೀವಿ. In addition to this ಕ್ವಶನ್ ಅಲ್ಲಿ 2 ವರ್ಷದ ಡಾಟಾ ಕೊಟ್ಟಿದ್ದಾರೆ. ಸೊ 2 ವರ್ಷದ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ವಿ ನೀಡ್ ಟು ಫೈಂಡ್ ಔಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫಾರ್ ದಿ ಈಚ್ ಇಯರ್. ಸೊ ಪರ್ಟಿಕ್ಯುಲರ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಸ್ಟಾಕ್ಸ್, ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಇದು ಎವರೇಜ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ರಾ ಮೆಟೀರಿಯಲ್ಸ್ 20,000, 27,000, ವರ್ಕ್ ಇನ್ ಪ್ರೋಗ್ರೆಸ್ 14,000, 18,000, finished goods 21,000, 24,000. This is the raw materials. So this is the raw materials consumption, purchase of raw materials. So purchase of raw materials per day ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನ purchase of raw materials per day 96,000, 1,35,000. Cost of goods sold 1,40,000, 1,80,000. Sales 1,60,000, 2 lakhs. Debtors 32,000, 50,000. Creditors 16,000, 18,000. Also calculate number of operating cycles in a year and use it to estimate the size of working capital. So operating cycle na calculate ಮಾಡಬೇಕು, and based on that we need to find out working capital. You can assume 360 days in a year for the purpose of calculation. So ಒಂದು ವರ್ಷದಲ್ಲಿ 360 ಡೇಸ್ ಮಾತ್ರ ಇದೆ ಅಂತ ಹೇಳಿ ಎಸ್ಯೂಮ್ ಮಾಡಿಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕ್ವಶನ್ ಅಲ್ಲಿ ವರ್ಕಿಂಗ್ ಪ್ರೋಗ್ರೆಸ್ ಇದೆ, but there is no cost of production is given. So if it is not given cost of production for calculation of work in progress consumption period, we have to take the cost of goods sold. ಅದನ್ನ ನಾವಿಲ್ಲಿ ತಗೊಳ್ಬೇಕು. In case cost of production ಕೊಡದೆ ಹೋಗಿದ್ರೆ, so if it is given both of cost of goods sold ಮತ್ತೆ cost of production ಎರಡು ಕೊಟ್ಟಿದ್ರೆ, so work in progress ಗೆ we have to take cost of production. In case question ಅಲ್ಲಿ cost of production ಕೊಟ್ಟಿಲ್ಲ ಅಂತ ಹೇಳಿದ್ರೆ, take cost of goods as for the calculation of work in progress. Okay, write down the solution. So solution: statement of computation of operating cycles. Particulars column ಹಾಕೊಳ್ಳಿ. ಫಸ್ಟ್ ಇಯರ್ದು ಒಂದು ಕಾಲಮ್ ಹಾಕೊಳ್ಳಿ, ಸೆಕೆಂಡ್ ಇಯರ್ಗೆ ಒಂದು ಕಾಲಮ್ ಹಾಕೊಳ್ಳಿ. ಸೊ ನಂಬರ್ ಆಫ್ ಡೇಸ್ ನಾವಿದು ಕ್ಯಾಲ್ಕುಲೇಟ್ ಮಾಡಬೇಕು ಆಪರೇಟಿಂಗ್ ಸೈಕಲ್ಗೆ. ಸೊ ಫಸ್ಟ್ ಒನ್ ಈಸ್ ವಿ ಹ್ಯಾವ್ ಟು ಟೇಕ್ ರಾ ಮೆಟೀರಿಯಲ್ಸ್ ಕನ್ಸಂಪ್ಷನ್ ಪೀರಿಯಡ್. ಸೊ ರಾ ಮೆಟೀರಿಯಲ್ ಕನ್ಸಂಪ್ಷನ್ ಪೀರಿಯಡ್ ಅನ್ನು ತಗೊಳ್ಬೇಕು. ಸೊ ರಾ ಮೆಟೀರಿಯಲ್ ಕನ್ಸಂಪ್ಷನ್ ಪೀರಿಯಡ್ ಫಾರ್ಮುಲಾ: ಎವರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಡಿವೈಡೆಡ್ ಬೈ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಪರ್ ಡೇ. Okay, so average stock of raw materials divided by raw materials consumed per day. So question ಅಲ್ಲಿ ನೋಡಿ, ಫಸ್ಟ್ ಇಯರ್ಗೆ raw materials 20,000 ಇದೆ. ಸೊ ಪರ್ಚೇಸ್ ಆಫ್ raw materials consumed per day ಇದನ್ನ ತಗೊಳ್ಳಿ. 20,000 divided by 96,000 multiplied by 360 days. ಸೊ ಇಲ್ಲಿ per day ಇದೆ, we will calculate for 360 days. Okay, so 360 daysಗೆ ಎಷ್ಟಾಗುತ್ತೆ ಅಂತ ಹೇಳಿ. ಸೊ we will get 75 days. ಸೊ ಅದೇ ರೀತಿ ಸೆಕೆಂಡ್ ಇಯರ್ ಕಾಲಮ್ ಅಲ್ಲಿ ನೋಡಿ, 27,000 ಇದೆ, 1,35,000 ಇದೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್. ಸೊ ಇಲ್ಲಿ RMCP ಸೆಕೆಂಡ್ ಇಯರ್ 27,000 average stock of raw materials divided by raw materials consumed per day is 1,35,000 multiplied by 360. ಸೊ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತೇಳಿ 72 ಡೇಸ್. ಸೊ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಅವರೇಜ್ ಇಲ್ಲಿ ತಗೊಂಡು ನಾವು ಫೈನಲ್ ಆಗಿ ಆನ್ಸರ್ಗೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೋದು. ಸೊ ಆ ಥರ 360 ಡೇಸಿಗೆ. ಬಟ್ ಇಲ್ಲಿ ಇನಿಷಿಯಲ್ ಲೆವೆಲಲ್ಲಿ ನಾವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, next work in progress consumption period.
So work in progress consumption period is equal to average stock of work in progress divided by cost of goods sold per day. So the cost of goods sold per day ಇಲ್ಲಿ ತಗೊಂಡಿದ್ವಿ. ಇಲ್ಲ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಓನ್ಲಿ ರಿಲೇಟಿಂಗ್ ಟು ದ ಪ್ರೊಡಕ್ಷನ್ ತಗೋಬಹುದು. ಇಲ್ಲಿ ಪ್ರೊಡಕ್ಷನ್ ಇದು ಕೊಟ್ಟಿಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ 14,000 ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ 1,40,000. ಸೊ ಇಲ್ಲಿ 14,000 ಡಿವೈಡೆಡ್ ಬೈ 1,40,000 multiplied by 360 days. So we'll get 36. ಅದೇ ರೀತಿ ಸೆಕೆಂಡ್ ಇಯರ್ಗೆ 18,000 work in progress 18,000, cost of goods sold per day 1,80,000. So 18,000 divided by 1,80,000 multiplied by 360 days, we will get 36. Okay. So next one is calculation of finished goods consumption period. So finished goods also will calculate on cost of goods sold per day. Average stock of finished goods divided by cost of goods sold per day. So finished goods 21,000. Cost of goods sold is 1,40,000. 21,000 divided by 1,40,000 multiplied by 360 days, we will get 54. 54. Next, second year again, 24,000 is the finished goods. Cost of goods sold is 1,80,000. So 24,000 divided by 1,80,000 multiplied by 360, we will get 48. So ಇದನ್ನ ಇಷ್ಟನ್ನ ಟೋಟಲ್ ಮಾಡಿದ್ರೆ ಇನ್ವೆಂಟರಿ ಕನ್ವರ್ಷನ್ ಪೀರಿಯಡ್ ಸಿಗುತ್ತೆ. 75 plus 36 plus 54 we will get 165 days. So 165 days. Second year again 72 plus 36 plus 48 we will get 156 days. For this we had to add debtors information, book dates, conversion period. So ಇಲ್ಲಿ book dates conversion period debtors ಕೊಟ್ಟಿದ್ದಾರೆ 32,000. This is based on credit sales. So ಇಲ್ಲಿ credit sales ಬೇಸಿಸ್ ಮೇಲೆ ತಗೊಳ್ಬೇಕು. So average credit sales per day 32,000 divided by 1,60,000. Sales ಕೊಟ್ಟಿದ್ದಾರೆ. So sales we have to assume it's a credit sales. So 1,60,000. So 1,60,000 multiplied by 360 days, we will get 72. And also for second year, debtors is 50,000, sales is 2 lakhs. 50,000 divided by 2 lakhs multiplied by 360, we will get 90. So adding these two, 165 plus 72, we will get 237 as gross operating cycle for first year, and for second year 156 days plus 90 days, we will get 246 days gross operating cycle. Okay, so next from this we need to reduce minus deferral period. So deferral period ಇಲ್ಲಿ ಮೈನಸ್ ಮಾಡಬೇಕು ಬೇಸ್ಡ್ ಆನ್ ಕ್ರೆಡಿಟ್ ಅವರು ಕೊಟ್ಟಿರುವಂಥ ಕ್ರೆಡಿಟರ್ಸ್ ಸಪ್ಲೈ ಮಾಡಿರುವಂಥ ಕ್ರೆಡಿಟ್ಗೆ. ಸೊ ಅವರೇಜ್ ಕ್ರೆಡಿಟರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಪರ್ಚೇಸ್ ಪರ್ ಡೇ. ಅವರೇಜ್ ಕ್ರೆಡಿಟರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಪರ್ಚೇಸಸ್ ಡೇ. ಸೊ ಫಸ್ಟ್ ಇಯರ್ಗೆ ಇಲ್ಲಿ ಕ್ರೆಡಿಟರ್ಸ್ 16,000 ಇದೆ. ಸೊ ಇಲ್ಲಿ ಅವರೇಜ್ creditors 16,000, credit purchase per day 96,000 already ನಾವು ಇಲ್ಲಿ ತಗೊಂಡಿದ್ದೀವಿ raw materials. So this is relating to the creditors. So payment deferral period, ಇವರಿಗೆ ನಾವು creditors ಅವರಿಗೆ ಪೇಮೆಂಟ್ ಅನ್ನ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀವಿ ಅಂತ. ಓಕೆ, ಸೊ 16,000 divided by 96,000 into 360 days, we will get 60 deferral periods.
ಸೊ 60 ಡೇಸ್ ನಮಗೆ ಫಸ್ಟ್ ಇಯರಲ್ಲಿ ಸಿಗ್ತಾ ಇದೆ. ಸೊ ಅದೇ ರೀತಿ ಸೆಕೆಂಡ್ ಇಯರ್ಗೆ ಸೊ ವಿಲ್ ಗೆಟ್ 18,000 ಕ್ರೆಡಿಟರ್ಸ್ divided by raw materials, purchase of raw materials 1,35,000. So 18,000 divided by 1,35,000 into 360 days we will get 48 days. So from this gross operating cycle in the now the payment deferral period PDP na minus madre we will get net operating cycle. 237 minus 16 we will get 177 days. 246 days minus 48 days we will get 198 days. This is net operating cycle. So based on this we need to find out working capital requirement. So working capital requirement again, the number of net operating cycle in a year, 365 divided by net operating cycle. But ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ 360 ಡೇಸ್ ಇದೆ ಅಂತ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ಇಯರ್ಗೆ 360 ಡೇಸ್ ಡಿವೈಡೆಡ್ ಬೈ net operating cycle. So 360 days divided by 177 will get 2.034. First year the number of net operating cycles 2.034. So ಅದೇ ರೀತಿ ಸೆಕೆಂಡ್ ಇಯರ್ಗೆ ನಂಬರ್ ಆಫ್ ನೆಟ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್ 360 days divided by 198 net operating cycle days. So 198 is equal to 360 divided by 198 we will get 1.8182. Okay, so this is the net operating cycles. Just two cycles ಇದೆ ಅಂತ ಹೇಳಿ. Okay, so next from this we need to calculate working capital requirement. So working capital requirement based on the cost of sales. So cost of sales ಮೇಲೆ we have to calculate cost of sales divided by number of net operating cycle. So cost of sales divided by net operating cycle is equal to 1,40,000 ಇದೆ. ಕಾಸ್ಟ್ ಆಫ್ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 1,40,000 ಇದೆ ಡಿವೈಡೆಡ್ ಬೈ 1,40,000 ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ಸೈಕಲ್ 2.034 is equal to, so working capital 68,830 for the first year. Second year के cost of sales divided by number of net operating cycle 1,80,000 is the cost of goods sold divided by 1.8182. So we will get working capital 99,000 rupees for second year. So this is the answer for calculating both the years in a ಎರಡು ವರ್ಷದ್ದು ಪ್ರಾಬ್ಲಮ್ ಅಲ್ಲಿ ಒಟ್ಟೊಟ್ಟಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ವೆರಿ ಸಿಂಪಲ್. ಪ್ರಾಬ್ಲಮ್ಸ್ಗಳನ್ನ ಇದು ಫಾರ್ಮುಲಾಗಳನ್ನ ಯೋಚನೆ ಇಟ್ಕೊಂಡು ಅಲ್ಲಿಗೆ ಅಪ್ಲೈ ಮಾಡಿ. ಓಕೆ, ಸೊ ಎನಿ ಡೌಟ್ಸ್ ಇದ್ರೆ ಚೆಕ್ ಮಾಡಿ. ಸೊ ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ ಒಂದು ಕಳಿಸ್ತೇನೆ, ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ಅದನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಬೇರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.